ಮಹಾಸಭಾ ಗಣೇಶ ವಿಸರ್ಜನೆ ಮೆರವಣಿಗೆ ನಡೀತಾ ಇದೆ. ನಗರದ ಭೀಮೇಶ್ವರ ದೇಗುಲದಿಂದ ಶೋಭಾಯಾತ್ರೆ ನಡೆಯುತ್ತಿದ್ದು ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಡಿಜೆ ಸದ್ದಿಗೆ ಗಣೇಶನ ಭಕ್ತರು ಹೆಜ್ಜೆ ಹಾಕ್ತಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ತಡೆಯೋದಕ್ಕೆ ಭಾರೀ ಭದ್ರತೆ ಒದಗಿಸಲಾಗಿದೆ. ಅಲ್ಲದೆ ಇವತ್ತು ಶಾಲೆಗೆ ರಜೆಯನ್ನು ನೀಡಲಾಗಿದೆ. ಅಮೀರ್ ಅಹಮದ್ ವೃತ್ತ, ಗೋಪಿ ವೃತ್ತ, ಶಿವಮೂರ್ತಿ ಸರ್ಕಲ್ ಸೇರಿದಂತೆ ಗಣಪತಿ ವಿಸರ್ಜನೆ ಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ ಭಾರೀ ಅಲಂಕಾರ ಮಾಡಲಾಗಿದೆ. ಇಡೀ ಶಿವಮೊಗ್ಗ ನಗರ ಕೇಸರಿಮಯವಾಗಿದೆ. ಹುಬ್ಬಳ್ಳಿಯಲ್ಲಿ ಗಣೇಶೋತ್ಸವಕ್ಕೆ ಇವತ್ತು ಅದ್ದೂರಿ ತೆರೆ ಬೀಳ್ತಾ ಇದೆ. 11ನೇ ದಿನದ ಗಣೇಶನ ವಿಸರ್ಜನೆ ನೆರವೇರ್ತಾ ಇದೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ 100ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯಲಿದೆ. ಸಂಜೆ ಆರಂಭವಾಗ್ತಿರುವಂತಹ ಮೆರವಣಿಗೆ ನಾಳೆ ಬೆಳಗಿನ ಜಾವದವರೆಗೂ ನಡೆಯುತ್ತೆ. ಕೊಪ್ಪಳ ಜಿಲ್ಲೆಯಲ್ಲೂ ಇವತ್ತು ಒಟ್ಟು 145 ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯಲಿದೆ. ಜಿಲ್ಲೆಯಲ್ಲಿ 1850 ಗಣೇಶ ಮೂರ್ತಿಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇವತ್ತು, ನಾಳೆ ಹಾಗೆಯೇ 21ನೇ ದಿನಕ್ಕೆ ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯಲಿದೆ. ಕುಂದಾನಗರಿ, ಬೆಳಗಾವಿಯಲ್ಲೂ ಇವತ್ತು ಸಾರ್ವಜನಿಕ ಗಣಪತಿ ವಿಸರ್ಜನೆ ನಡೆಯಲಿದೆ. ನಗರದಲ್ಲಿ 1019 ಹಾಗೂ ಗ್ರಾಮೀಣ ಭಾಗದ 650 ಗಣೇಶ ವಿಗ್ರಹಗಳ ವಿಸರ್ಜನೆ ನಡೆಯಲಿದೆ. ಮುಂಜಾಗ್ರತಾ ಕ್ರಮವಾಗಿ ತಾಲೂಕಿನಾದ್ಯಂತ ಖಾಕಿ ಕಟ್ಟೆಚ್ಚರ ವಹಿಸಿದೆ. ಮಹಾರಾಷ್ಟ್ರದ ವಾಣಿಜ್ಯ ನಗರಿ ಮುಂಬೈನಲ್ಲಿ ಲಾಲ್ಬಾಗ್ನ ಗಲೀಕಾ ರಾಜ ಗಣೇಶ ವಿಸರ್ಜನೆ ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಗಣೇಶನ ಮೂರ್ತಿ ಸಾಗುವ ದಾರಿಯಲ್ಲಿ ಪಟಾಕಿ, ಹೂವಿನ ಮಳೆಯೇ ಸುರಿಸಲಾಗ್ತಾ ಇದೆ. ಜನ ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕ್ತಿದ್ದಾರೆ. ಎರಡು 2022ರ ಬಳಿಕ ಅತಿ ಉದ್ದದ ಪೂರ್ಣ ಚಂದ್ರಗ್ರಹಣ ನಾಳೆ ಸಂಭವಿಸ್ತಾ ಇದೆ. 2018ರ ಚಂದ್ರಗ್ರಹಣದ ನಂತರ ದೇಶದ ಎಲ್ಲಾ ಭಾಗಗಳಲ್ಲೂ ಪೂರ್ಣ ಚಂದ್ರಗ್ರಹಣ ಕಾಣಸಿಗುವುದು ಇದೇ ಮೊದಲು ಅಂತ ಹೇಳಲಾಗ್ತಾ ಇದೆ. ಭಾನುವಾರ ರಾತ್ರಿ 8:50ಕ್ಕೆ ಆರಂಭವಾಗಿ ಮಧ್ಯರಾತ್ರಿ 12:22ರವರೆಗೆ ಗ್ರಹಣ ಗೋಚರಿಸಲಿದೆ. ಇನ್ನು ನಾಳೆ ವರ್ಷದ ಕೊನೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನೆಹರು ಪ್ಲಾನಿಟೋರಿಯಂನಲ್ಲಿ ಗ್ರಹಣ ವೀಕ್ಷಣೆಗೆ ಅವಕಾಶವನ್ನು ನೀಡಲಾಗಿದೆ. ರಾತ್ರಿ 9 ಗಂಟೆಯಿಂದ ವೀಕ್ಷಣೆಗೆ ಅವಕಾಶ ಇದೆ. ಬರಿಗಣ್ಣಿನಿಂದ ಚಂದ್ರಗ್ರಹಣ ವೀಕ್ಷಣೆ ಮಾಡಬಹುದಾಗಿದ್ದು ಸಾರ್ವಜನಿಕರು ಹಾಗೂ ಮಕ್ಕಳಿಗೆ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ಇದೆ. ಈಗಾಗಲೇ 2 ಟೆಲಿಸ್ಕೋಪ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇದು ಸಂಪೂರ್ಣ ಚಂದ್ರಗ್ರಹಣ ಆಗಿರೋದ್ರಿಂದ ಚಂದ್ರ ರಕ್ತವರ್ಣದವನಾಗಿ ಗ್ರಹಣದ ಮಧ್ಯೆ ಕೆಲಕಾಲ 1 ಗಂಟೆ 22 ನಿಮಿಷಗಳ ಕಾಲ ಗೋಚರಿಸ್ತಾರೆ. ಈ ಸಂಪೂರ್ಣ ಚಂದ್ರಗ್ರಹಣ ಯಾವಾಗ ಪ್ರಾರಂಭವಾಗತ್ತಪ್ಪ ಅಂದರೆ ನಾಳೆ ಭಾನುವಾರ ರಾತ್ರಿ 8 ಗಂಟೆ 58 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಚಂದ್ರ ಸಂಪೂರ್ಣವಾಗಿ ಭೂಮಿಯ ದಟ್ಟವಾದ ನೆರಳು ಅಂಬ್ರಾ ಒಳಗಡೆ ಹೊರಟೋಗುತ್ತೆ. ಎಷ್ಟೊತ್ತಪ್ಪ ಇದು ಅಂದರೆ 1 ಗಂಟೆ 22 ನಿಮಿಷಗಳ ಕಾಲ. ಮೋಡಗಳಿಲ್ಲದಿದ್ದಲ್ಲಿ ದಯಮಾಡಿ ಮನೆಯಿಂದ ಹೊರಗಡೆ ಹೋಗಿ ನೋಡಿ ಇದನ್ನು. ನಾಳೆ ರಕ್ತ ಚಂದ್ರಗ್ರಹಣ ಹಿನ್ನೆಲೆ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ನಿರ್ಬಂಧ ಹೇರಿಲ್ಲ. ಎಂದಿನಂತೆ ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ದೇಗುಲ ತೆರೆದಿರಲಿದೆ. ಗ್ರಹಣದ ವೇಳೆ ಮಾತ್ರ ಯಾವುದೇ ಪೂಜೆ ಪುನಸ್ಕಾರ ನಡೆಯಲ್ಲ. ಉಳಿದಂತೆ ಭಕ್ತರಿಗೆ ಮಾದಪ್ಪನ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ.
ಇನ್ನು ನಾಳೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಗ್ರಹಣ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗುತ್ತೆ. ಎಂದಿನಂತೆ ರಾತ್ರಿ 9 ಗಂಟೆಗೆ ದೇವಸ್ಥಾನ ಬಂದ್ ಆಗಲಿದ್ದು, ಗ್ರಹಣದ ನಂತರ ದೇವಸ್ಥಾನದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಪುನಸ್ಕಾರ ನೆರವೇರಲಿದೆ. ಇನ್ನು ನಾಳೆ ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಭೋಗನಂದೀಶ್ವರ ದೇಗುಲ ನಾಳೆ ಸಂಜೆ 4 ಗಂಟೆಗೆ ಕ್ಲೋಸ್ ಆಗಲಿದೆ. ನಾಳೆ ಸಂಜೆ 4 ಗಂಟೆಯಿಂದ ಭಕ್ತಾದಿಗಳಿಗೆ ದೇಗುಲ ಪ್ರವೇಶ ನಿಷೇಧಿಸಲಾಗಿದೆ. ಸೋಮವಾರ ಮುಂಜಾನೆ ದೇಗುಲ ಶುದ್ಧೀಕರಣ ಮಾಡಿ ಜಲಾಭಿಷೇಕ, ಕ್ಷೀರಾಭಿಷೇಕ ಬಳಿಕ ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಮಾಡಲಾಗುತ್ತೆ. ಇದಾದ ಬಳಿಕ ಸೋಮವಾರ ಮಧ್ಯಾಹ್ನ 1 ಗಂಟೆಯಿಂದ ಎಂದಿನಂತೆ ಭಕ್ತರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ನಾಳೆ ರಕ್ತ ಚಂದ್ರಗ್ರಹಣ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಗ್ರಹಣ ಸಂದರ್ಭದಲ್ಲಿ ಸ್ಪರ್ಶ ಪೂಜೆಗೆ ಅವಕಾಶ ನೀಡಲಾಗಿದೆ. ಗ್ರಹಣದ ದಿನ ಮುಂಜಾನೆ 7 ಗಂಟೆಯಿಂದ 10:45 ತನಕ ಮಾತ್ರ ಸ್ಪರ್ಶ ಪೂಜೆ ನಡೆಯಲಿದೆ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆಯಾಗಲಿದ್ದು, ಸಂಜೆ 4 ಗಂಟೆಯಿಂದ 5:30ರವರೆಗೆ ಮಾತ್ರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಸೋಮವಾರ ಬೆಳಗ್ಗೆ ಸ್ವಚ್ಛತಾ ಕಾರ್ಯ ನಡೆಸಿ ನಂತರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಹಾಗೆಯೇ ಶಿರ್ಸಿಯ ಮಾರಿಕಾಂಬ ದೇಗುಲದಲ್ಲೂ ಪೂಜೆಯ ಜೊತೆಗೆ ದರ್ಶನಕ್ಕೆ ಸಮಯ ಬದಲಾವಣೆಯಾಗಿದ್ದು, ಸಂಜೆ 6 ಗಂಟೆವರೆಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇದೆ. ಆ ಬಳಿಕ ದೇಗುಲ ಬಂದ್ ಆಗಲಿದೆ. ಇನ್ನು ಉಡುಪಿಯ ಕೃಷ್ಣ ಮಠದಲ್ಲೂ ಹಲವು ಬದಲಾವಣೆ ಮಾಡಲಾಗಿದೆ. ಮಧ್ಯಾಹ್ನದ ಅನ್ನ ಪ್ರಸಾದ ಬೆಳಗ್ಗೆ 10:30ರಿಂದ 12 ಗಂಟೆಯ ನಡುವೆ ವಿತರಣೆ ಮಾಡಲಾಗುತ್ತೆ. ಮಠದಲ್ಲಿ ಗ್ರಹಣ ಶಾಂತಿ ಹೋಮ ಹವನಗಳ ವ್ಯವಸ್ಥೆ ಮಾಡಲಾಗಿದೆ. ಗ್ರಹಣ ಆರಂಭಕ್ಕೂ ಮೊದಲು ನೈರ್ಮಲ್ಯ ವಿಸರ್ಜನೆ ಪೂಜೆ ನಡೆಯಲಿದೆ. ಬಳಿಕ ಸ್ಪರ್ಶಕಾಲ, ಮೋಕ್ಷಕಾಲದ ವೇಳೆ ಸರೋವರದಲ್ಲಿ ಭಕ್ತರಿಂದ ಪುಣ್ಯ ಸ್ನಾನ ಮಾಡಲಾಗುತ್ತೆ. ಇನ್ನು ನಾಳೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲಿಕಾರ್ಜುನ ದೇಗುಲ ನಾಳೆ ಸಂಜೆ 7 ಗಂಟೆಯಿಂದ ಕ್ಲೋಸ್ ಆಗಲಿದೆ. ದೇಗುಲದ ದರ್ಬಾ ಬಂಧನ ಮಾಡಿ ಬಂದ್ ಮಾಡಲಾಗುತ್ತೆ. ಸೋಮವಾರ ಬೆಳಗ್ಗೆ 5 ಗಂಟೆಗೆ ದೇಗುಲ ತೆರೆಯಲಿದ್ದು, 6 ಗಂಟೆಗೆ ಶುದ್ಧೀಕರಣ ಕಾರ್ಯ ಮಾಡಲಾಗುತ್ತೆ. ಬಳಿಕ 9 ಗಂಟೆಗೆ ದೇಗುಲದಲ್ಲಿ ನವಗ್ರಹ ಶಾಂತಿ ಹೋಮ ನಡೆಯಲಿದ್ದು, ಬಳಿಕ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶವನ್ನು ನೀಡಲಾಗುತ್ತೆ. ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗ್ರಹಣ ಆಚರಣೆ ಇರೋದ್ರಿಂದ ನಾಳೆ 7 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾ ಇದ್ದೀವಿ. ಹಾಗೂ 9:56ರಿಂದ 1:27ವರೆಗೂ ಗ್ರಹಣ ಸಮಯ ಇರೋದು, ಗ್ರಹಣ ಹಿಡಿದಿರುವಂಥ ಟೈಮಿಗೆ ಚಂದ್ರಗ್ರಹಣ. ಅದಾದಮೇಲೆ ನಂತರ ಬೆಳಗ್ಗೆ 6 ಗಂಟೆಗೆ ಪುಣ್ಯಾವಚನೆ, ಪಂಚಾಮೃತ ಅಭಿಷೇಕ ಆಗಿ ನವಗ್ರಹ ಹೋಮ ಇದೆ. ನವಗ್ರಹ ಆಮೇಲೆ ವಿಶೇಷವಾಗಿ ಚಂದ್ರನಿಗೆ ರಾಹುಗೆ ವಿಶೇಷವಾಗಿ ಹೋಮ ನಡೆಯುತ್ತೆ. ಶಾಂತಿ ಮಾಡಿಸೋರು ಶಾಂತಿ ಕೊಟ್ಟಿರೋಲ್ಲ 9 ಗಂಟೆಗೆ ಪೂಜೆಗಳು ನಡೀತಾ ಇದೆ. ಅದು ನಡೆದು ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಯುತ್ತೆ. ಸೋಮವಾರನೇ ಶಾಂತಿ ಪೂಜೆ ಇರೋದು ಬೆಳಗ್ಗೆ. ನಾಳೆ ಖಂಡಗ್ರಾಸ ಚಂದ್ರಗ್ರಹಣ ಭಾರತದಲ್ಲೂ ಗೋಚರ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಹುತೇಕ ದೇಗುಲಗಳು ಕ್ಲೋಸ್ ಆಗುತ್ತೆ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇಗುಲ ನಾಳೆ ಬೆಳಗ್ಗೆಯಿಂದನೇ ಬಂದ್ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ಶಿವನಿಗೆ ಅಭಿಷೇಕ ನೆರವೇರಿಸಿ ದೇಗುಲವನ್ನ ಬಂದ್ ಮಾಡಲಾಗುವುದು. ಸೋಮವಾರ ಮುಂಜಾನೆ ಶುದ್ಧಿ ಕಾರ್ಯದ ಬಳಿಕ ಬೆಳಗ್ಗೆ 8 ಗಂಟೆಗೆ ದೇಗುಲವನ್ನು ಓಪನ್ ಮಾಡಲಾಗುತ್ತೆ. ಇವಾಗ ನ್ಯೂಸ್ 18ಗೆ ಗವಿ ಗಂಗಾಧರ ದೇಗುಲದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಳೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ತಿರುಪತಿ ತಿಮ್ಮಪ್ಪನ ದೇಗುಲ ಕೂಡ 12 ಗಂಟೆಗಳ ಕಾಲ ಬಾಗಿಲು ಹಾಕಲಿದೆ. ನಾಳೆ ರಾತ್ರಿಯಿಂದ ನಾಡಿದ್ದು ಮುಂಜಾನೆವರೆಗೆ ದರ್ಶನ ಇರಲ್ಲ ಅಂತ ಟಿಟಿಡಿ ಹೇಳಿದೆ. ಇನ್ನು ದರ್ಶನದ ಜೊತೆಗೆ ಅನ್ನ ಪ್ರಸಾದವೂ ಕೂಡ ಸ್ಥಗಿತವಾಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ತಡರಾತ್ರಿವರೆಗೂ ವಿಚಾರಣೆ ಬಳಿಕ ಮತ್ತೆ ಇದೀಗ ಗಿರೀಶ್ ಮಟ್ಟಣ್ಣವರ್, ಜಯಂತ್, ವಿಠಲ್ಗೌಡ ಹಾಗೂ ಚಿನ್ನಯ್ಯನನ್ನ ವಿಚಾರಣೆ ನಡೆಸಲಾಗುತ್ತಿದೆ. ಇವತ್ತು ಕೂಡ 4ವರನ್ನ ಮುಖಾಮುಖಿ ಮಾಡಿ ವಿಚಾರಣೆ ಮಾಡಲಾಗ್ತಾ ಇದ್ದು, ವಿಚಾರಣೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಿದ್ದಾರೆ. ಇನ್ನು ಆರೋಪಿ ಚಿನ್ನಯ್ಯನನ್ನ ಮೆಡಿಕಲ್ ಚೆಕಪ್ಗೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಇವತ್ತು ಸಂಜೆ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಹಾಗೆಯೇ ಇವತ್ತು ಮತ್ತೆ ಚಿನ್ನಯ್ಯನನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಒಂದು ವೇಳೆ ಕಸ್ಟಡಿಗೆ ನೀಡದಿದ್ರೆ ಚಿನ್ನಯ್ಯನನ್ನ ಮಂಗಳೂರು ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಬುರುಡೆ ಗ್ಯಾಂಗ್ನಿಂದ ಸೌಜನ್ಯ ತಾಯಿಗೆ ಆಪತ್ತಿದೆ ಅಂತ ಉದಯ್ ಕುಮಾರ್ ಜೈನ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಮಾತಾಡಿದವರು, ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗದಂತೆ ಬುರುಡೆ ಗ್ಯಾಂಗ್ ಸೌಜನ್ಯ ತಾಯಿಯನ್ನ ಕೊಲೆ ಮಾಡುವ ಸಾಧ್ಯತೆ ಇದೆ. ಸೌಜನ್ಯ ಪ್ರಕರಣ ಜೀವಂತವಾಗಿರಿಸಲು ಯಾವ ಪ್ರಯತ್ನಕ್ಕೂ ಕೂಡ ಈ ಒಂದು ತಂಡ ಕೈ ಹಾಕಬಹುದು. ಹಾಗಾಗಿ ಸಾಯುವವರೆಗೂ ಈ ಆಪಾದನೆ ಹೊತ್ಕೊಂಡಿರೋದಕ್ಕಾಗಲ್ಲ. ಅದಕ್ಕಾಗಿ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ದಾರೆ. ಸೌಜನ್ಯ ತಾಯಿನೇ ಸುಪ್ರೀಂ ಕೋರ್ಟಿಗೆ ಹೋಗಬೇಕಂತ ಒಂದು ಕಾನೂನು ಇದೆ ಅಂತ ಅವರು ಎಲ್ಲ ಮಾಧ್ಯಮದಲ್ಲಿ ಹೇಳ್ತಾರೆ. ಆದರೆ ಈಗ ಸೌಜನ್ಯ ತಾಯಿ ಹೋಗಲಿಕ್ಕೆ ತಯಾರಿಲ್ಲ. ಈ ಬುರುಡೆ ಗ್ಯಾಂಗಿನ ಸದಸ್ಯರು ಈ ಸೌಜನ್ಯ ಪ್ರಕರಣ ಸತ್ಯ ಹೊರಗೆ ಬರ್ತದೆ ಅಂತ ಅವರನ್ನೇನಾದರೂ ಕೊಂದರೆ ಅಂಥ ಟೈಮಲ್ಲಿ ಆ ಟೈಮಲ್ಲಿ ಎಂತ ಆಗುತ್ತೆ, ನಮ್ಮ ಸಮಸ್ಯೆ ಹಾಗೆ ಉಳಿತದೆ. ನಮಗೆ ನ್ಯಾಯ ಬೇಕು, ಮೊದಲು ಸೌಜನ್ಯಗೆ ನ್ಯಾಯ ಬೇಕು, ಅದರ ಒಟ್ಟಿಗೆ ನನಗೂ ನ್ಯಾಯ ಬೇಕು. ಅದು ಕಾನೂನಲ್ಲಿ ಸಾಧ್ಯ ಇಲ್ಲ ಇದ್ದರೆ ನಮಗೆ ಒಂದು ಕೋಟಿ ದಯಮಾನ ನಮಗೆ ಕೊಟ್ಟರೆ ಉತ್ತಮ ಅಂತ
ಧರ್ಮಸ್ಥಳ ಬುರುಡೆ ಕೇಸಲ್ಲಿ ತಮಿಳುನಾಡು ಸಂಸದನ ಮೇಲೆ ಆರೋಪ ಕೇಳಿಬಂದಿದೆ. ದಕ್ಷಿಣ ಕನ್ನಡ ಡಿಸಿ ಆಗಿದ್ದ ಸಸಿಕಾಂತ್ ಸೆಂಥಿಲ್ ಮೇಲೆ ಆರೋಪ ಕೇಳಿಬಂದಿದ್ದು, ಆರೋಪ ಮಾಡಿದ ಜನಾರ್ದನ್ ರೆಡ್ಡಿ ವಿರುದ್ಧ ಮಾನನಷ್ಟ ಕೇಸ್ ದಾಖಲು ಮಾಡಲಾಗಿದೆ. ಇವತ್ತು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಸಸಿಕಾಂತ್ ಸೆಂಥಿಲ್ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಿದ್ದಾರೆ. ಸೆಪ್ಟೆಂಬರ್ 11ಕ್ಕೆ 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಿಗದಿಯಾಗಿದೆ. ಬಳಿಕ ನ್ಯೂಸ್ 18 ಜೊತೆ ಮಾತನಾಡಿದ ಸಸಿಕಾಂತ್ ಸೆಂಥಿಲ್, ಬುರುಡೆ ಕೇಸಲ್ಲಿ ನನ್ನ ಪಾತ್ರ ಇಲ್ಲ. ನಾನು ಕರ್ನಾಟಕದಲ್ಲಿ 10 ವರ್ಷ ಕೆಲಸ ಮಾಡಿದ್ದೀನಿ. ನನ್ನ ಇಮೇಜ್ ಡ್ಯಾಮೇಜ್ ಮಾಡೋಕೆ ಹೊರಟಿದ್ದಾರೆ. ಜನಾರ್ದನ್ ರೆಡ್ಡಿ ಕರ್ನಾಟಕದ ಪ್ರಾಪರ್ಟಿಯನ್ನ ಲೂಟಿ ಮಾಡಿರುವಂತಹ ವ್ಯಕ್ತಿ. 7 ವರ್ಷ ಜೈಲು ಶಿಕ್ಷೆಗೆ ಒಳಗಾಗಿದ್ದವರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ನನಗೆ ಬುರುಡೆ ಬಗ್ಗೆ ಗೊತ್ತಿಲ್ಲ, ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಅನ್ನೆಸೆಸರಿಯಾಗಿ ಬೇಸ್ಲೆಸ್, ಪೊಲಿಟಿಕಲ್ಲಿ ಮೋಟಿವೇಟೆಡ್, ರೆಕ್ಲೆಸ್ ಅಲಿಗೇಷನ್ ಮಾಡಿರುವುದರಿಂದ ಅವರ ಮೇಲೆ ನಾನು ಕ್ರಿಮಿನಲ್ ಡಿಫಮೇಷನ್ ಹಾಕಿದ್ದೀನಿ. ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಇಡೀ ದೇಶದಲ್ಲಿ ಕರ್ನಾಟಕ ಕೆಟ್ಟ ಹೆಸರು ತಂದವರು ಅವರು. ಇವತ್ತು 7 ವರ್ಷ ಜೈಲು ಶಿಕ್ಷಣೆಯಲ್ಲಿ ಕನ್ವಿಕ್ಷನ್ ಸ್ಟೇ ಆಗಿ ಬಂದಿದ್ದಾರೆ. ಸೊ ಅಂತ ವ್ಯಕ್ತಿ ಅವರ ಉದ್ದೇಶ ಏನಿರ್ತದೆ ನಾನು ಹೇಗೆ ಗೆಸ್ ಮಾಡೋಕ್ಕಾಗ್ತದೆ? ನನ್ನ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳ ಯಾತ್ರೆ ಹೊರಟಿದ್ದಾರೆ. ತುಮಕೂರಿನಿಂದ ನೂರಾರು ಕಾರುಗಳಲ್ಲಿ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ರಂಗನಾಥ್, ಮಂಜುನಾಥನ ಆಶೀರ್ವಾದ ಪಡೆಯಲು ಕಾಂಗ್ರೆಸ್ನ ಮುಖಂಡರು ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ಧರ್ಮ ಕ್ಷೇತ್ರದ ಮೇಲಿದ್ದ ಗೊಂದಲಕ್ಕೆ ಇತಿಶ್ರೀ ಹಾಡಲು ಎಸ್ಐಟಿ ರಚನೆ ಮಾಡಲಾಗಿತ್ತು. ಎಸ್ಐಟಿ ತನಿಖೆ ಮೂಲಕ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಧರ್ಮ ಮತ್ತು ಹಿಂದುತ್ವ ಬಿಜೆಪಿಯ ಸ್ವತ್ತಲ್ಲ, ಪ್ರತಿಯೊಬ್ಬರ ಸ್ವತ್ತು. ಇದರಲ್ಲಿ ರಾಜಕಾರಣ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ನಿಮಗೆಲ್ಲ ಗೊತ್ತಿದ್ದಂತೆ ಧರ್ಮಸ್ಥಳ ಬಹುಮುಖ್ಯವಾದಂಥ ಪಾತ್ರ. ಮಂಜುನಾಥನ ಭಗವಂತನ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ಭಾಳಷ್ಟು ಜನಕ್ಕೆ ನಂಬಿಕೆ ಇಟ್ಕೊಂಡಿರೋಂಥದ್ದು. ಹಾಗಾಗಿ ಇವತ್ತು ಒಂದು ಸವಾಲು ಅವ್ರ ದೇವಸ್ಥಾನದ ಮುಂದೆ ಇದೆ, ಕ್ಷೇತ್ರದ ಪೀಠಾಧ್ಯಕ್ಷರ ಮುಂದೆ ಇದೆ. ವೀರೇಂದ್ರ ಹೆಗಡೆ ಅವರು ಭಾಳಷ್ಟು ಸೇವೆನ ಮಾಡ್ಕೊಂಡು ಬಂದಿದ್ದಾರೆ, ಬಡವರಿಗೋಸ್ಕರ, ಗ್ರಾಮಗಳಿಗೋಸ್ಕರ, ಕೆರೆಗಳ ಜೀರ್ಣೋದ್ಧಾರಕ್ಕೋಸ್ಕರ. ಸೊ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡಬೇಕು ಅನ್ನೋದು ಒಂದು ಧರ್ಮಸ್ಥಳಕ್ಕೆ ಬಾಲು ಮುಷ್ತಾಕ್ ದಸರಾ ಉದ್ಘಾಟನೆ ವಿರೋಧಿಸಿ ಮೈಸೂರಲ್ಲಿ ಹೋರಾಟ ಮುಂದುವರೆದಿದೆ. ಸೆಪ್ಟೆಂಬರ್ 9ರಂದು ಚಾಮುಂಡಿ ಬೆಟ್ಟ ಚಲೋ ನಡೆಸಲು ಹಿಂದೂ ಜಾಗರಣ ವೇದಿಕೆ ಮುಂದಾಗಿದೆ. ಕುರುಬರಹಳ್ಳಿ ವೃತ್ತದಿಂದ ಚಾಮುಂಡಿ ಬೆಟ್ಟಕ್ಕೆ ಯಾತ್ರೆ ಹೊರಡಲಿದೆ. ನಮ್ಮ ನಡಿಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಎಂಬ ಹೆಸರಲ್ಲಿ ಯಾತ್ರೆಗೆ ಪ್ಲಾನ್ ಆಗಿದೆ. ನಿರಂತರ ಮಳೆಯಿಂದಾಗಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಹಿನ್ನೆಲೆ ಇವತ್ತು ವಿಜಯಪುರದ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಜಲಾಶಯಕ್ಕೆ ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಿಸಿದ್ದಾರೆ. ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಕೊಪ್ಪಳದಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಬ್ಯಾಲೆಟ್ ಪೇಪರ್ ಬಗ್ಗೆ ಬಿಜೆಪಿಯವರಿಗೆ ಯಾಕೆ ಭಯ? ಈಗಾಗಲೇ ಮುಂದುವರೆದ ದೇಶಗಳು ಬ್ಯಾಲೆಟ್ ಪೇಪರ್ ಅಳವಡಿಕೆ ಮಾಡಿಕೊಂಡಿವೆ. ಹಾಗಾದ್ರೆ ಆ ರಾಷ್ಟ್ರಗಳು ಶಿಲಾಯುಗಕ್ಕೆ ಹೋಗಿದೆಯಾ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದು, ಬ್ಯಾಲೆಟ್ ಪೇಪರ್ ಬಗ್ಗೆ ನಮ್ಗೇನು ಭಯ ಇಲ್ಲ, ಬಿಜೆಪಿಯವರಿಗೆ ಭಯ ಇದೆ ಅಂತ ಹೇಳಿದ್ದಾರೆ. ಬೇರೆ ದೇಶಗಳೆಲ್ಲ ಹೋಗಿದ್ದಾವಲ್ಲ, ಅವೆಲ್ಲ ಶಿಲಾಯುಗಕ್ಕೆ ಹೋಗಿದ್ದಾವ. ಅಮೇರಿಕ ಹೋಗಿದೆ, ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದ್ದಾವಲ್ಲ, ಅವೆಲ್ಲ ಶಿಲಾಯುಗಕ್ಕೆ ಕೊಟ್ಟೋದ್ವಾ? ವೈ ದೇ ಆರ್ ಅಫ್ರೈಡ್ ಆಫ್ ಬ್ಯಾಲೆಟ್ ಪೇಪರ್? ನಾನು ಭಾಳಷ್ಟು ಅನ್ಯಾಯಗಳು ನಡೀತಾ ಇರ್ತಕ್ಕಂಥದ್ದು ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ. ಈಗ ವೋಟರ್ಸ್ ಲಿಸ್ಟ್ ಎಲ್ಲ ಇದೆಲ್ಲ ಆಗಿದೆ. ರಾಹುಲ್ ಗಾಂಧಿಯವರು ಹೋರಾಟ ಮಾಡ್ತಾ ಇದ್ದಾರೆ. ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಮಾದೇವಪುರದಲ್ಲಿ ಯಾವ ಥರ ಆಗಿದೆ ಅಂತ, ಹೆಂಗೆ ಸೋತೋ ನಾವು ಅಂತ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಪೇಪರ್ ಆದರೆ ಶಿಲಾಯುಗಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದು ಸರಿ ಇಲ್ಲ. ಸರ್, ಈಗ ಈ ಮಷಿನ್ ಯಾಕೆ ಅನುಮಾನ ಇವರಿಗೆ? ಕಾಂಗ್ರೆಸ್ ಅವ್ರಿಗೆ ಯಾಕೆ ಅನುಮಾನ? ಬಿಜೆಪಿ ಅವ್ರಿಗೆ ಯಾಕೆ ಅನುಮಾನ? ಬಿಜೆಪಿ ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಬೆಂಗಳೂರಲ್ಲಿ ಮಾತಾಡಿರೋ ಸಂಸದ ಬಸವರಾಜ ಬೊಮ್ಮಾಯಿ, ಬ್ಯಾಲೆಟ್ ಪೇಪರ್ಗಳಲ್ಲಿ ಅಕ್ರಮ, ಗೊಂದಲ ಬಹಳ ಆಗ್ತಿತ್ತು. ಹೀಗಾಗಿ ಅದನ್ನು ತಪ್ಪಿಸೋದಕ್ಕೆ ಇವಿಎಂಗಳು ಬಂದಿದ್ದು. 2004 ಹಾಗೂ 2009 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇವಿಎಂ ಬಗ್ಗೆ ಯಾವುದೇ ತಕರಾರಿರಲಿಲ್ಲ. ಆಗ ಸಿದ್ದರಾಮಯ್ಯ ಅವರು ಗೆದ್ದಿದ್ದ ಇವಿಎಂನಿಂದ ಇವರು ಗೆಲ್ಲೋದಕ್ಕೆ ಇವಿಎಂ ಬೇಕಾಗಿತ್ತು. ನಿಮಗೆ ಇವಿಎಂ ಮೇಲೆ ನಂಬಿಕೆ ಇಲ್ಲದಿದ್ರೆ ರಾಜೀನಾಮೆ ಕೊಡಿ, ಬಳಿಕ ಇವಿಎಂ ಸರಿ ಇಲ್ಲ ಅಂತ ಹೇಳಿ ಅಂತ ಹೇಳಿದ್ದಾರೆ. ಇವಿಎಂ ಯಾಕೆ ಬಂತು? ಇವಿಎಂ ಮೊದಲನೇದಾಗಿ ಬ್ಯಾಲೆಟ್ ಪೇಪರಲ್ಲಿ ಭಾಳಷ್ಟು ನ್ಯೂನತೆಗಳಾಗ್ತಿತ್ತು, ಅಕ್ರಮಗಳಾಗ್ತಿತ್ತು.
ಅದನ್ನು ತಪ್ಪಿಸಲು EVM ಬಂತು. 2004, 2009 ಕಾಂಗ್ರೆಸ್ಸು ಲೋಕಸಭೆಗೆ ಆಯ್ಕೆ ಆಗಿರುವಂಥದ್ದು EVM ಅಲ್ಲಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ ಅದು EVM-ಇಂದ ತಾವು ಗೆಲ್ಲೋದಕ್ಕೆ EVM ಬೇಕಾಯಿತು. ಈಗ ಪಾಪ ಬೆಂಗಳೂರಿನವ್ರಿಗೆ ಓಟ್ ಹಾಕೋದಕ್ಕೆ ಬ್ಯಾಲೆಟ್ ಪೇಪರು ಮತ್ತೆ 25 ವರ್ಷ ಹಿಂದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದೀನಿ, ರಾಜೀನಾಮೆ ಕೊಡಿ, ಆಮೇಲೆ ನೀವು ಬ್ಯಾಲೆಟ್ ಬಗ್ಗೆ ಮಾತಾಡಿ. EVM ಒಳ ಮೀಸಲಾತಿ ವಿಚಾರವಾಗಿ ಸಂಸದ ಬಸವರಾಜ ಬೊಮ್ಮಾಯಿ ಬೆಂಗಳೂರಲ್ಲಿ ಮಾತನಾಡಿದ್ದಾರೆ. ನಾಗಮೋಹನ್ ದಾಸ್ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಜಾರಿ ಮಾಡ್ತಾರೆ ಅಂದ್ಕೊಂಡಿದ್ವಿ, ಆದರೆ ನಾಗಮೋಹನ್ ದಾಸ್ ಶಿಫಾರಸನ್ನ ಗಾಳಿ ತೂರ್ಬಿಟ್ರು. ಇನ್ನು ಸದಾಶಿವ ಆಯೋಗದ ವರದಿಯನ್ನ ಕೈಬಿಟ್ರು. ರಾಜಕೀಯ ನಿರ್ಧಾರ ಮಾಡೋದಾಗಿದ್ರೆ ಆಯೋಗಗಳನ್ನ ಯಾಕೆ ರಚನೆ ಮಾಡಬೇಕಾಗಿತ್ತು? ಕೇವಲ ರಾಜಕೀಯಕ್ಕಾಗಿ, ಮತ ಬ್ಯಾಂಕ್ ಆಗಿ ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ನಾಗಮೋಹನ್ ದಾಸ್ ಶಿಫಾರಸು ಒಪ್ಪಬೇಕು, ಇನ್ನೊಂದು % ಮೀಸಲಾತಿ ಏರಿಕೆ ಮಾಡಬೇಕು ಅಂತ ಹೇಳಿದ್ರು. ಮಾಡಿ ನಾಗಮೋಹನ್ ದಾಸ್ ಅವರು ಹಿಂದೆ SC/ST ಇದು ಮಾಡಿದ್ದು ಇದೆ, ಅವರಿಗೆಲ್ಲ ಗೊತ್ತಿದೆ, ಕಾನೂನು ಗೊತ್ತಿದೆ, ನ್ಯಾಯಸಮ್ಮತವಾಗಿರ್ತಾರೆ. ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಭಾಳ ಬೇಕಾದವರು ನಾಗಮೋಹನ್ ದಾಸ್ ಅವರು. ನಾಗಮೋಹನ್ ದಾಸ್ ಅವರ ಶಿಫಾರಸನ್ನು ಗಾಳಿಗೆ ತೂರಿದರು. ಸದಾಶಿವ ಆಯೋಗ ಏನು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಇತ್ತು, ಅದನ್ನು ಬೊಮ್ಮಾಯಿ ಅವರು ಅದನ್ನು ಮಾಡಲಿಲ್ಲ ಅಂತ ಆರೋಪ ಮಾಡ್ತಾಯಿದ್ರು, ಅದನ್ನೂ ಕೂಡ ಗಾಳಿಗೆ ತೂರಿದರು. ಒಂದು ರೀತಿಯಲ್ಲಿ ರಾಜಕೀಯ ಪಂಚಾಯಿತಿಯನ್ನು ಮಾಡಿ 6-6-5 ಮಾಡಿ ಕೈ ಬಿಟ್ಬಿಟ್ರು. ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಶಾಕ್ ಕೊಟ್ಟಿದೆ. ಇವತ್ತು ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ನಗರದ ಕೋಟೆಕ್ ಮಹೇಂದ್ರ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಸೇರಿ ಹಲವು ಕಡೆ ಪರಿಶೀಲನೆ ಮಾಡಿದ್ದಾರೆ. 4 ಇನೋವಾ ಕಾರಲ್ಲಿ 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಆಗಮಿಸಿ ಬ್ಯಾಂಕ್ ಅಕೌಂಟ್ ಪರಿಶೀಲನೆ ಮಾಡುತ್ತಿದ್ದಾರೆ. ಪಪ್ಪಿಗೆ ಸೇರಿದ 17 ಬ್ಯಾಂಕ್ ಖಾತೆಗಳ ಪರಿಶೀಲನೆ ಮಾಡಲಾಗುತ್ತಿದೆ. ಸ್ಯಾಂಡಲ್ವುಡ್ನ ಹಿರಿಯ ನಟಿಯರಾದ ಶ್ರುತಿ, ಜಯಮಾಲಾ, ಮಾಳವಿಕಾ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದರು. ಸದಾಶಿವನಗರ ನಿವಾಸದಲ್ಲಿ ಡಿಕೆಶಿ ಭೇಟಿಯಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ನೀಡುವಂತೆ ಮನವಿ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ನಟಿ ಜಯಮಾಲಾ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಈ ತಿಂಗಳು 75 ವರ್ಷ ತುಂಬಲಿದೆ. ಹೀಗಾಗಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ನೀಡುವಂತೆ ಮನವಿ ಮಾಡಿದ್ದೀವಿ. ಸಿಎಂಗೂ ಕೂಡ ಮನವಿ ಮಾಡಿದ್ವಿ, ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿದರು. ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವ್ರಿಗೂ ಮನವಿಯನ್ನು ಕೊಟ್ಟು ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ನಾವು 3 ಜನರು ಅವರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ. ವಿಷ್ಣುವರ್ಧನ್ ಸರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅನ್ನೋದು ನಮ್ಮ ಮನವಿಯಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಈ ಮನವಿಯನ್ನು ಸಲ್ಲಿಸಿದ್ವಿ. ಅವರಿಗೆ ಆ ಮರಣೋತ್ತರ ಪ್ರಶಸ್ತಿ ಬರೋವರೆಗೂ ಬಹುಶಃ ನಮ್ಮ ಈ ಏನಿದೆ ಅದನ್ನು ಬೇಡಿಕೆ, ಕೋರಿಕೆ ಯಾರಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಆ ಪ್ರಯತ್ನ ಅಂತೂ ನಾವು ಕೈ ಬಿಡೋದಿಲ್ಲ. ಕರ್ನಾಟಕ ರತ್ನ ಪ್ರಶಸ್ತಿ, ಕರ್ನಾಟಕ ರತ್ನ ಬಿರುದು ಅವರಿಗೆ ಸಲ್ಲಲಿ ಅನ್ನೋದು ನಮ್ಮ ಕಳಕಳಿಯ ಕೋರಿಕೆ, ಆಶಯವಾಗಿದೆ. ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳು ಇವತ್ತು ಅತ್ಯಂತ ಪ್ರೀತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿ ಇದಕ್ಕೇನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಈಗಾಗಲೇ ಅಂಬೇಡ್ಕರ್ ಭವನಕ್ಕೆ ನುಗ್ಗಿದ ಕಳ್ಳರು 6 ಲಕ್ಷ ಮೌಲ್ಯದ ವಸ್ತುಗಳನ್ನು ಕದ್ದು ಪರಾರಿಯಾಗಿರುವಂತಹ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದಲ್ಲಿ ನಡೆದಿದೆ. ಭವನದಲ್ಲಿದ್ದ 40ಕ್ಕೂ ಹೆಚ್ಚು ಫ್ಯಾನ್, AC ಹಾಗೂ ಇತರೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ. ಘಟನೆ ಸಂಬಂಧ ಚನ್ನಪಟ್ಟಣ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ದಲಿತ ಮುಖಂಡರು ಭವನದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸೆಕ್ಯೂರಿಟಿ ಇದ್ರೂ ಕೂಡ ನಿರ್ಲಕ್ಷ್ಯ ವಹಿಸಲಾಗಿದೆ ಅಂತ ತಹಶೀಲ್ದಾರ್ ಹಾಗೂ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿನ್ನದ ಸರ ಖರೀದಿ ಮಾಡುವಂತ ನೆಪದಲ್ಲಿ 5,000ಕ್ಕೂ ಹೆಚ್ಚು ಹಣವನ್ನು ಕದ್ದು ಕಳ್ಳ ಎಸ್ಕೇಪ್ ಆಗಿರುವಂತಹ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸೋಮನಹಳ್ಳಿ ಗೇಟ್ ಗ್ರಾಮದಲ್ಲಿ ನಡೆದಿದೆ. ಭಾಗ್ಯಲಕ್ಷ್ಮಿ ಬ್ಯಾಂಕರ್ಸ್ ಅಂಗಡಿಯಲ್ಲಿ ಕಳ್ಳತನವಾಗಿದ್ದು ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಸ್ತೆ ದುರಸ್ತಿ ಕಾಮಗಾರಿ ಮಾಡದ ಹಿನ್ನೆಲೆ ಗ್ರಾಮ ಸೌಧಕ್ಕೆ ಗ್ರಾಮಸ್ಥರು ಮುಳ್ಳಿನ ಬೇಲಿ ಹಾಕಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವಜ್ಜರಮಟ್ಟಿ ಗ್ರಾಮದಲ್ಲಿ ನಡೆದಿದೆ. ಜಮೀನುಗಳಿಗೆ ತೆರಳಲು ರಸ್ತೆ ದುರಸ್ತಿ ಮಾಡುವಂತೆ ಹಲವು ವರ್ಷಗಳಿಂದ ಮನವಿ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಸ್ಪಂದಿಸಿರಲಿಲ್ಲ. ಹೀಗಾಗಿ ಗ್ರಾಮಸ್ಥರು ಪಂಚಾಯಿತಿ ಕಾರ್ಯಾಲಯಕ್ಕೆ ಮುಳ್ಳು ಬೇಲಿ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಶೀಘ್ರವೇ ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಲಂಚ ಪಡೆಯುವ ವಿಡಿಯೋವೊಂದು ವೈರಲ್ ಆಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೂಲೆಪೇಟ್ ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ ನಡೆದಿದೆ. ಲ್ಯಾಬ್ ಟೆಕ್ನಿಷಿಯನ್ ಜಗನ್ನಾಥ್ ಆಶಾ ಕಾರ್ಯಕರ್ತೆಯರ ಮೂಲಕ ಬಡ ಗರ್ಭಿಣಿ ಮಹಿಳೆಯರಿಂದ ₹100 ಹಣ ವಸೂಲಿ ಮಾಡಿದ್ದಾರೆ. ಚುಂಚುಳಿ ಹೋಗಿ ಮಾಡಿಸ್ಬೋದು. ನಾವು ಹೇಳಂದ್ರೆ ಹೇಳ್ತೀನಿ ಸರ್, ಪಗಾರ ಆಗಲ್ದಾಗ ದುಡ್ಡು ನೋಡು. ನನ್ನ ₹100 ಸಲ ಪಗಾರ ಹೆಸರು ಹೇಳ್ಬೋದು.
ನಿನ್ಬಲ್ಲ ಸರ್ ಕೇಳಿನ ನಿನ್ಬಲ್ಲ ಸರ್ ಕೇಳಿನ ಆನ್ಲೈನ್ ಯಾರು ಮುತ್ತಿ ಆಗ್ಬೇಕು ಇದು ಆನ್ಲೈನಾಗ ಯಾವ ಆಗ್ಬೇಕು ಪೂರ್ತಿ ಮಾತು ಕೇಳು ನಿಕ್ಸ್ ಐ ಡಿ ನಂಬರ್ ಹೊಡಿಬೇಕು ನಿಮ್ಮ ಊರು ಹೊಡಿಬೇಕು ನಿನ್ನ ಹೆಸರು ಪದ್ಮ ಅಂತ ಹೊಡಿಬೇಕು ಡೆಸಿಗ್ನೇಷನ್ ಆಸೆ ಅಂತ. ಲಕ್ಷಾಂತರ ಮೀನುಗಳ ಮಾರಣ ಹೋಮವಾಗಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮೈಸೂರಮ್ಮನ ದೊಡ್ಡಿ ಕೆರೆಯಲ್ಲಿ ನಡೆದಿದೆ. ಕೈಗಾರಿಕೆಗಳ ವಿಷ ಕೆರೆಗೆ ಸೇರಿದ ಪರಿಣಾಮ ಮೀನುಗಳು ಒದ್ದಾಡಿ ಸಾವನ್ನಪ್ಪಿವೆ. ಇಷ್ಟೇ ಅಲ್ಲ, ಕೆರೆಯ ನೀರನ್ನ ದನ ಕರುಗಳು ಕೂಡ ಸೇವಿಸಿ ಸಾವನ್ನಪ್ಪಿವೆ. ಇನ್ನು ಹಳ್ಳಿ ಜನ ಈ ನೀರನ್ನು ಸೇವಿಸಿ ನಾನಾ ರೋಗಗಳಿಗೆ ತುತ್ತಾಗಿದ್ದಾರೆ. ಸಿಕ್ಕ ಕಡೆ ಅವೈಜ್ಞಾನಿಕವಾಗಿ ಕಾಲುವೆಗಳಿಂದ ಕೆಮಿಕಲ್ ನೀರನ್ನ ಕೆರೆಗೆ ಬಿಡಲಾಗ್ತಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ತಮಿಳುನಾಡಿನ ಅಸನೂರು ಬಳಿ ಕಬ್ಬು ತುಂಬಿದ ಲಾರಿ ಅಡ್ಡ ಹಾಕಿ ಕಾಡಾನೆ ಲಾರಿಯಿಂದ ಕಬ್ಬು ಕಿತ್ಕೊಂಡು ಹೋಗಿದೆ. ಕಾಡಾನೆ ಲಾರಿಯಿಂದ ಕಬ್ಬು ತಗೊಂಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಗ್ರಾಮಕ್ಕೆ ಒಂಟಿ ಸಲಗ ನುಗ್ಗಿ ಗ್ರಾಮದಲ್ಲೆಲ್ಲ ಓಡಾಡಿರುವಂತಹ ಘಟನೆ ಚಾಮರಾಜನಗರ ಗಡಿಭಾಗದ ಅರಳವಾಡಿಯಲ್ಲಿ ನಡೆದಿದೆ. ರಾತ್ರೋರಾತ್ರಿ ಕಾಡಾನೆ ಕಂಡು ಗ್ರಾಮಸ್ಥರು ಗಾಬರಿಗೊಂಡಿದ್ದು ಕೂಗ್ತಾ ಕಾಡಾನೆಯನ್ನ ಓಡಿಸಿದ್ದಾರೆ. ವಸತಿ ಕಟ್ಟಡ ಕುಸಿದು ಓರ್ವ ಸಾವನ್ನಪ್ಪಿರುವ ಘಟನೆ ರಾಜಸ್ಥಾನದ ಜೈಪುರದಲ್ಲಿ ನಡೆದಿದೆ. ಸುಭಾಷ್ ಚೌಕ್ ವೃತ್ತದ ರಾಮ್ಕುಮಾರ್ ದವಾಯಿ ರಸ್ತೆಯಲ್ಲಿ ವಸತಿ ಕಟ್ಟಡ ಕುಸಿತ ಆಗಿದೆ. ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯವನ್ನ ಮಾಡುತ್ತಿದ್ದಾರೆ. 4 ವರ್ಷಗಳ ಹಿಂದೆ ರಿಲೀಸ್ ಆಗಿ ಅತಿ ಹೆಚ್ಚು ವೀಕ್ಷಣೆ ಪಡೆದಿದ್ದ ಕಿರುಚಿತ್ರ ಅಮೃತ ಅಂಜನ್ ಇದೀಗ ಅದೇ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಿರ್ದೇಶಕ ಜೈರಾಮ್ ಅಮೃತ ಅಂಜನ ಅನ್ನೋ ಚಲನಚಿತ್ರ ನಿರ್ದೇಶನ ಮಾಡಿದ್ದಾರೆ. ಆ ಚಿತ್ರವೀಗ ಬಿಡುಗಡೆಗೆ ಸಿದ್ಧವಾಗಿದ್ದು ರಿಲೀಸ್ ಅನೌನ್ಸ್ಮೆಂಟ್ಗಾಗಿ ವಿಶೇಷ ವಿಡಿಯೋವೊಂದನ್ನು ಬಿಡುಗಡೆ ಮಾಡಲಾಗಿದೆ. ಚಿತ್ರದಲ್ಲಿ ಸುಧಾಕರ್ ಗೌಡ, ಗೌರವ್ ಶೆಟ್ಟಿ, ಕಾರ್ತಿಕ್ ರೂವರಿ, ಪಾಯಲ್ ಚಂಗಪ್ಪ, ಪಲ್ಲವಿ ಪರ್ವ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಮುಂದಿನ ತಿಂಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಚಿತ್ರರಂಗದಿಂದ ಕೆಲ ವರ್ಷಗಳಿಂದ ದೂರನೇ ಇದ್ರು. ಇತ್ತ ಸಾಮಾಜಿಕ ಸಮಾರಂಭಗಳಲ್ಲಿ ರಮ್ಯಾ ಕಾಣಿಸಿಕೊಳ್ಳುತ್ತಿದ್ದು ಅಮೆರಿಕದ ನಾವಿಕಾ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಕಿಶನ್ ಜೊತೆಗೆ ಜೊತೆಯಲ್ಲಿ ಸಾಂಗ್ಗೆ ಡಾನ್ಸ್ ಮಾಡಿದ್ದಾರೆ.